ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ ಮೇ 31ನೇ ತಾರೀಕು ಭಾನುವಾರದ ದಿನದಂದು ಕಾರ ಹುಣ್ಣಿಮೆ ಬಂದಿದೆ. ಈ ಹುಣ್ಣಿಮೆಗೆ ಜ್ಯೇಷ್ಠ ಹುಣ್ಣಿಮೆ ಅಂತಲೂ ಕರೀತಾರೆ. ಈ ಹುಣ್ಣಿಮೆ ದಿನದಂದು ಕೇವಲ ಈ ಒಂದು ಚಿಕ್ಕ ಉಪಾಯ ಮಾಡಿದರೆ ಸಾಕು, ನೀವು ಶ್ರೀಮಂತರಾಗುವುದನ್ನು ತಪ್ಪಿಸಲು ಪ್ರಪಂಚದಲ್ಲಿರುವ ಯಾವ ಶಕ್ತಿಯಿಂದನೂ ಸಾಧ್ಯವಿಲ್ಲ. ಅಷ್ಟೊಂದು ಶಕ್ತಿ ಈ ಉಪಾಯಕ್ಕಿದೆ. ಆ ಉಪಾಯ ಯಾವುದು? ಆ ಉಪಾಯವನ್ನು ಹೇಗೆ ಮಾಡಬೇಕು? ಈ ಉಪಾಯವನ್ನು ಯಾವ ಸಮಯದಲ್ಲಿ ಮಾಡಿದರೆ ಇನ್ನೂ ಹೆಚ್ಚು ಶಕ್ತಿ ಸಿಗುತ್ತೆ ಮತ್ತು ಇದರಿಂದ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ನಿಮ್ಮ ಅದೃಷ್ಟವು ಆಕಾಶದೆತ್ತರಕ್ಕೆ ಏರುವುದು. ಈ ಉಪಾಯ ಸಾಮಾನ್ಯ ಉಪಾಯವಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿದ್ಧಿಶಾಸ್ತ್ರದಲ್ಲಿ ಇದನ್ನು ಅತ್ಯಂತ ಹೆಚ್ಚಿನ ಮಹತ್ವದ ಉಪಾಯವೆಂದು ಪರಿಗಣಿಸಲಾಗಿದೆ. ಹಾಗಾಗಿ ಸ್ನೇಹಿತರೆ, ನೀವು ಮರೆತರೂ ಸಹ ಈ ಉಪಾಯವನ್ನು ಮಾಡದೆ ಮರೆಯಬೇಡಿ. ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗಬೇಕು, ನೀವು ಅಂದುಕೊಂಡ ಹಾಗೆ ಜೀವನ ನಡೆಸಬೇಕು ಮತ್ತು ಹಣ ಐಶ್ವರ್ಯ ಪ್ರಾಪ್ತಿಯಾಗಿ ನಿಮ್ಮ ಜೀವನ ಅಭಿವೃದ್ಧಿ ಹೊಂದಬೇಕಂದ್ರೆ ಈ ಉಪಾಯವನ್ನು ಮಾಡಿ ನೋಡಿ. ಹಾಗಿದ್ರೆ ಸ್ನೇಹಿತರೆ, ಆ ಉಪಾಯ ಯಾವುದು ಅಂತ ತಿಳಿಸ್ಕೊಡ್ತೇವೆ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಹಾಗೂ ಸ್ನೇಹಿತರೆ, ಈ ದಿನದಂದು ಅಂದರೆ ಕಾರು ಹುಣ್ಣಿಮೆ ದಿನ ಭಾನುವಾರದ ದಿನದಂದು ಮಾಡುವಂತಹ ಈ ಸಣ್ಣ ಉಪಾಯ, ಈ ಉಪಾಯದ ಮೇಲೆ ಮಹಾಶಿವನ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿದೆ. ಹಾಗಾಗಿ ಈ ಉಪಾಯವನ್ನು ಮಾಡಿದರೂ ತಮ್ಮ ಜೀವನವನ್ನು ಅತ್ಯಂತ ಹೆಚ್ಚಿನದಾಗಿ ಅಭಿವೃದ್ಧಿಯನ್ನು ಹೊಂದಬಹುದು, ಹೀಗೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿಸಲಾಗಿದೆ. ಸ್ನೇಹಿತರೆ, ಬ್ರಹ್ಮಾಂಡ ನಾಯಕನಾದ ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಈ ಕಾರ ಹುಣ್ಣಿಮೆಯು ಮೇ 31 ಭಾನುವಾರ, ಶ್ರೀ ಪರಭಾವನಾಮ ಸಂವತ್ಸರ, ಅಧಿಕ ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಉತ್ತರಾಯಣ, ಶುಕ್ಲ ಪಕ್ಷದಲ್ಲಿ ಬಂದಿರುವುದರಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಹುಣ್ಣಿಮೆಯನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಮೇ 31ರಂದು ಬರುವ ಕಾರ ಹುಣ್ಣಿಮೆ ದಿನವನ್ನು ಜ್ಯೋತಿಷ್ಯ ಹಾಗೂ ಆಧ್ಯಾತ್ಮಿಕ ದೃಷ್ಟಿಯಿಂದ ಬಹಳ ವಿಶೇಷ ದಿನ ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ಚಂದ್ರನ ಪೂರ್ಣ ಕಿರಣಗಳು ಭೂಮಿಯ ಮೇಲೆ ಹರಡುತ್ತವೆ ಎಂದು ನಂಬಿಕೆ ಇದೆ. ಹುಣ್ಣಿಮೆ ದಿನ ಮನೆಯಲ್ಲಿ ಧನ ಆಕರ್ಷಣೆ, ಸಕಾರಾತ್ಮಕ ಶಕ್ತಿ ಮತ್ತು ಲಕ್ಷ್ಮೀ ಕಟಾಕ್ಷ ಹೆಚ್ಚಾಗುತ್ತದೆ ಎಂಬ ಮಾತುಗಳ ಜನಪ್ರಿಯವಾಗಿ ಕೇಳಿಬರುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ಅನೇಕರು ಹೇಳುತ್ತಿರುವ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅದೇನೆಂದರೆ, ಕಾರ ಹುಣ್ಣಿಮೆ ದಿನ ರಾತ್ರಿ ₹1 ನಾಣ್ಯವನ್ನು ಯಾವ ಜಾಗದಲ್ಲಿ ಇಟ್ಟರೆ ಅದೃಷ್ಟ ಬರುತ್ತದೆ ಎಂಬ ನಂಬಿಕೆಗಳ ಕುರಿತು. ಸ್ನೇಹಿತರೆ, ಜ್ಯೋತಿಷ್ಯ ಪರಂಪರೆಯಲ್ಲಿ ನಾಣ್ಯವನ್ನು ಕೇವಲ ಹಣದ ಚಿಹ್ನೆ ಎಂದು ಮಾತ್ರ ನೋಡುವುದಿಲ್ಲ. ಅದು ಸಂಪತ್ತು, ಸಂಗ್ರಹ, ಪರಿಶ್ರಮ ಮತ್ತು ಧನಶಕ್ತಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಅದರಲ್ಲೂ ₹1 ನಾಣ್ಯ ಪೂರ್ಣತೆ ಮತ್ತು ಆರಂಭದ ಪ್ರತೀಕ ಎಂದು ಕೆಲವರು ಹೇಳುತ್ತಾರೆ. ಕಾರ ಹುಣ್ಣಿಮೆ ದಿನ ಚಂದ್ರನ ಶಕ್ತಿ ಹೆಚ್ಚಿರುತ್ತದೆ ಎಂಬ ನಂಬಿಕೆ ಇದೆ. ಈ ಕಾರಣದಿಂದ ಕೆಲವರು ಮನೆಯ ಪೂಜೆ ಸ್ಥಳದಲ್ಲಿ ಅಥವಾ ಲಕ್ಷ್ಮೀ ದೇವಿಯ ಚಿತ್ರ ಮುಂದೆ ನಾಣ್ಯ ಇಟ್ಟು ಪೂಜೆ ಮಾಡುತ್ತಾರೆ. ಕೆಲವರು ಧನಸ್ಥಾನ ಎಂದು ಪರಿಗಣಿಸುವ ಲಾಕರ್ ಅಥವಾ ಹಣ ಇಡುವ ಸ್ಥಳದಲ್ಲಿ ನಾಣ್ಯ ಇಡುವ ಪದ್ಧತಿಯನ್ನು ಅನುಸರಿಸುತ್ತಾರೆ. ಆದರೆ ಒಂದು ವಿಷಯ ನೆನಪಿನಲ್ಲಿ ಇಡಬೇಕು ಸ್ನೇಹಿತರೆ, ಇಂತಹ ಆಚರಣೆಗಳು ಸಂಪ್ರದಾಯ ಮತ್ತು ನಂಬಿಕೆಗಳ ಭಾಗ. ಇವು ನೇರವಾಗಿ ಹಣ ಹೆಚ್ಚಿಸುತ್ತದೆ ಅಥವಾ ಕೋಟ್ಯಾಧಿಪತಿ ಮಾಡುತ್ತದೆ ಎಂಬುದಕ್ಕೆ ಖಚಿತ ಆಧಾರ ಇವೆ. ಜೀವನದಲ್ಲಿ ಪರಿಶ್ರಮ, ಯೋಜನೆ ಮತ್ತು ಉಳಿತಾಯವೇ ಮುಖ್ಯ. ಈ ಹುಣ್ಣಿಮೆ ದಿನ ನೀವು ನಾಣ್ಯವನ್ನು ಸ್ವಚ್ಛವಾಗಿ ತೊಳೆದು ಅರಿಶಿನ ಕುಂಕುಮ ಹಾಕಿ ಪೂಜೆ ಮನೆಯಲ್ಲಿ ಇಡಬಹುದು. ನಂತರ ಮುಂದಿನ ದಿನ ಅದನ್ನು ಹಣದ ಪೆಟ್ಟಿಗೆ ಅಥವಾ ಲಾಕರ್ನಲ್ಲಿ ಇಡುವ ಪದ್ಧತಿ ಕೆಲವರಲ್ಲಿ ಇದೆ. ಇದರ ಹಿಂದಿನ ಉದ್ದೇಶ ಹಣದ ಬಗ್ಗೆ ಗೌರವ, ಉಳಿತಾಯದ ಮನೋಭಾವ ಮತ್ತು ಸಕಾರಾತ್ಮಕತೆ ಬೆಳೆಸುವುದು ಎಂದು ನೋಡಬಹುದು. ಸ್ನೇಹಿತರೆ, ಕಾರ ಹುಣ್ಣಿಮೆ ಎಂಬ ಹೆಸರು ಕೇಳಿದರೆ ಹಲವರು ವಿಶೇಷ ಆಧ್ಯಾತ್ಮಿಕ ದಿನ ಎಂಬ ಭಾವನೆ ಇರುತ್ತದೆ. ಹುಣ್ಣಿಮೆ ಅಂದರೆ ಪೂರ್ಣಚಂದ್ರ. ಈ ದಿನ ಚಂದ್ರನ ಪ್ರಕಾಶ ಅತ್ಯಧಿಕವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಹುಣ್ಣಿಮೆ ದಿನ ಪೂಜೆ, ದೀಪಾರಾಧನೆ, ದಾನ ಮತ್ತು ಧ್ಯಾನಕ್ಕೆ ಮಹತ್ವ ನೀಡಲಾಗಿದೆ. ಅನೇಕ ಮನೆಯಲ್ಲಿ ಈ ದಿನ ಲಕ್ಷ್ಮೀ ಪೂಜೆ, ಸತ್ಯನಾರಾಯಣ ಪೂಜೆ, ದೀಪ ಹಚ್ಚುವ ಪದ್ಧತಿ ಇದೆ. ಜ್ಯೋತಿಷ್ಯ ಪ್ರಕಾರ ಚಂದ್ರನು ಮನಸ್ಸಿನ ಕಾರಕ ಎಂದು ಹೇಳುತ್ತಾರೆ. ಮನಸ್ಸು ಶಾಂತವಾಗಿದ್ದರೆ ಜೀವನದಲ್ಲಿ ಸರಿಯಾದ ನಿರ್ಧಾರಗಳು ಬರುತ್ತವೆ. ಸರಿಯಾದ ನಿರ್ಧಾರಗಳು ಆರ್ಥಿಕ ಬೆಳವಣಿಗೆ ಸಹಾಯ ಮಾಡುತ್ತವೆ. ಈ ಕಾರಣದಿಂದ ಕೆಲವರು ಕಾರ ಹುಣ್ಣಿಮೆ ದಿನ ರಾತ್ರಿ ಬೆಳ್ಳಿ ಪಾತ್ರೆಯಲ್ಲಿ ಅಥವಾ ಸ್ವಚ್ಛವಾದ ಬಟ್ಟೆಯಲ್ಲಿ ₹1 ನಾಣ್ಯ ಇಟ್ಟು ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಸಮಯ ಇಡುತ್ತಾರೆ. ನಂತರ ಅದನ್ನು ಪೂಜೆ ಮನೆಯಲ್ಲಿ ಇಡುತ್ತಾರೆ.
ಇದು ನಂಬಿಕೆಯ ಆಚರಣೆ ಮಾತ್ರ ಅಲ್ಲ, ಇದು ಜ್ಯೋತಿಷ್ಯ ಪ್ರಕಾರ ಹೆಚ್ಚಿನ ಅತ್ಯಂತ ಶಕ್ತಿ ಹೊಂದಿದೆ. ಆದರೆ ಇದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಭಕ್ತಿ ಭಾವನೆ ಬರಬಹುದು. ಮತ್ತೊಂದು ನಂಬಿಕೆಯ ಪ್ರಕಾರ ಹುಣ್ಣಿಮೆ ದಿನ ಮನೆಯ ಉತ್ತರ ದಿಕ್ಕು ಸ್ವಚ್ಛವಾಗಿಟ್ಟರೆ ಧನ ಆಕರ್ಷಣೆ ಹೆಚ್ಚಾಗುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಆದ್ದರಿಂದ ಈ ದಿನ ಮನೆಯಲ್ಲಿ ಸ್ವಚ್ಛವಾಗಿಡಿಸುವುದು ಮಹತ್ವ ನೀಡಲಾಗಿದೆ. ಚಂದ್ರನ ಬೆಳಕು ಶಾಂತಿಯ ಸಂಕೇತ. ಆದ್ದರಿಂದ ಹುಣ್ಣಿಮೆ ದಿನ ಕೋಪ, ಜಗಳ, ನಕಾರಾತ್ಮಕ ಮಾತುಗಳು ದೂರವಿಟ್ಟು ಪ್ರಾರ್ಥನೆ ಮಾಡುವುದು ಉತ್ತಮ ಎಂದು ಪರಿಗಣಿಸಲಾಗುತ್ತದೆ. ಹಾಗಿದ್ದರೆ ಸ್ನೇಹಿತರೆ, ಈ ₹1 ನಾಣ್ಯವನ್ನು ಯಾವ ಜಾಗದಲ್ಲಿಡಬೇಕು ಮತ್ತು ಈ ಉಪಾಯದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಅದೇನೆಂದರೆ ಸ್ನೇಹಿತರೆ, ನಮ್ಮ ಕೈಯಲ್ಲಿ ಇರುವ ₹1 ನಾಣ್ಯ ಸಣ್ಣದಾಗಿ ಕಾಣಬಹುದು, ಆದರೆ ಅದರ ಹಿಂದೆ ದೊಡ್ಡ ಸಂಕೇತ ಇದೆ. ₹1 ಅಂದರೆ ಆರಂಭ, ಹಣದ ಮೌಲ್ಯ, ಪರಿಶ್ರಮದ ಪ್ರತೀಕ. ಅದಕ್ಕೆ ಶುಭ ಕಾರ್ಯಗಳಲ್ಲಿ ₹1 ಸೇರಿಸಿ ಕೊಡುವ ಪದ್ಧತಿ ಇದೆ. ಮದುವೆ, ಪೂಜೆ, ದಾನ, ಕಾಣಿಕೆ ಎಲ್ಲದರಲ್ಲೂ ₹1ಗೆ ವಿಶೇಷ ಸ್ಥಾನ ಇದೆ. ಏಕೆಂದರೆ ಇದು ಸಂಪೂರ್ಣತೆ ಮತ್ತು ಶುಭಾರಂಭದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಕಾರ ಹುಣ್ಣಿಮೆ ದಿನ ಈ ನಾಣ್ಯವನ್ನು ಅರಿಶಿನ ಕುಂಕುಮ ಹಾಕಿ ಪೂಜೆ ಮನೆಯಲ್ಲಿ ಇಡುವ ಪದ್ಧತಿ ಕೆಲವರಲ್ಲಿ ಇದೆ. ಮತ್ತು ಕೆಲವರು ನಾಣ್ಯವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಲಾಕರ್ನಲ್ಲಿ ಇಡುತ್ತಾರೆ. ಮತ್ತು ಕೆಲವರು ದಾನ ಡಬ್ಬಿಯಲ್ಲಿ ಇಡುತ್ತಾರೆ. ಈ ಎಲ್ಲ ಪದ್ಧತಿಗಳ ಹಿಂದೆ ಉದ್ದೇಶ ಹಣದ ಬಗ್ಗೆ ಗೌರವ ಬೆಳೆಸುವುದು, ಉಳಿತಾಯದ ಅಭ್ಯಾಸ ಬೆಳೆಸುವುದು, ಜೀವನದಲ್ಲಿ ದೊಡ್ಡ ಸಂಪಾದನೆ ಬರಬೇಕೆಂಬ ಮೊದಲ ಸಣ್ಣ ಹಣದ ಮೌಲ್ಯ ಅರಿತುಕೊಳ್ಳಬೇಕು ಎಂಬ ಸಂದೇಶ ಇದರಲ್ಲಿ ಅಡಗಿದೆ. ₹1 ಗೌರವಿಸುವ ₹1000 ಉಳಿಸಬಹುದು ಎಂದು ಹಿರಿಯರು ಹೇಳುತ್ತಾರೆ. ಹೀಗಾಗಿ ಈ ಹುಣ್ಣಿಮೆ ದಿನ ನಾಣ್ಯ ಇಡುವ ಆಚರಣೆ ಮಾಡಿದರೆ ಅದನ್ನು ಧನದ ಬಗ್ಗೆ ಕೃತಜ್ಞತೆ ವ್ಯಕ್ತಪಡಿಸುವ ಒಂದು ಸಂಕೇತವಾಗಿ ನೋಡಬಹುದು. ಸ್ನೇಹಿತರೆ, ಕಾರ ಹುಣ್ಣಿಮೆ ದಿನ ರಾತ್ರಿ 9 ಗಂಟೆಯಿಂದ 11 ಗಂಟೆ ಒಳಗೆ ಈ ಉಪಾಯವನ್ನು ಮಾಡಬೇಕು. ನಾಣ್ಯವನ್ನು ಎಲ್ಲಿಡಬೇಕು ಎಂಬ ಪ್ರಶ್ನೆ ಅನೇಕರದು. ಸಂಪ್ರದಾಯದ ಪ್ರಕಾರ ಕೆಲವರು ಈ ಜಾಗವನ್ನು ಆಯ್ಕೆ ಮಾಡುತ್ತಾರೆ. ಮೊದಲನೆಯದು ಪೂಜೆ ಮನೆ, ಲಕ್ಷ್ಮೀದೇವಿಯ ಚಿತ್ರ ಮುಂದೆ ನಾಣ್ಯ ಇಟ್ಟು ದೀಪ ಹಚ್ಚುವುದು. ಎರಡನೆಯದು ಹಣ ಇಡುವ ಲಾಕರ್, ಇದನ್ನು ಧನಸ್ಥಾನ ಎಂದು ಪರಿಗಣಿಸಲಾಗುತ್ತದೆ. ಮೂರನೆಯದು ಅಕ್ಕಿ ಡಬ್ಬಿ, ಧ್ಯಾನ ಮತ್ತು ಸಮೃದ್ಧಿಯ ಸಂಕೇತ ಎಂದು ಕೆಲವರು ನಂಬುತ್ತಾರೆ. ನಾಲ್ಕನೆಯದು ಉತ್ತರ ದಿಕ್ಕಿನ ಸ್ಥಳ. ಜ್ಯೋತಿಷ್ಯದಲ್ಲಿ ಉತ್ತರ ದಿಕ್ಕನ್ನು ಕುಬೇರ ದಿಕ್ಕು ಎಂದು ಹೇಳುತ್ತದೆ. ಆಚರಣೆ ಮಾಡುವ ವಿಧಾನ: ಮೊದಲು ನಾಣ್ಯವನ್ನು ನೀರಿನಿಂದ ಸ್ವಚ್ಛ ಮಾಡಬೇಕು. ನಂತರ ಅರಿಶಿನ ಮತ್ತು ಕುಂಕುಮ ಹಾಕಬೇಕು. ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡಬೇಕು. ನಂತರ ಆ ನಾಣ್ಯವನ್ನು ಆಯ್ಕೆ ಮಾಡಿದ ಜಾಗದಲ್ಲಿ ಇಡಬಹುದು. ಅದನ್ನು ಇಡುವ ಮೊದಲು ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಬಹುದು. ಏನೆಂದರೆ, ಆ ₹1 ನಾಣ್ಯವನ್ನು ನಿಮ್ಮ ಬಲಗೈ ಮೇಲೆ ಇಟ್ಟು ಎಡಗೈಯನ್ನು ಅದರ ಮೇಲೆ ಇಟ್ಟು ನಿಮ್ಮ ಹೃದಯ ಭಾಗದಲ್ಲಿ ಆ ಕೈಯನ್ನು ಇಟ್ಕೊಳ್ಳಿ. ಸಂಕಲ್ಪ ಯಾವ ರೀತಿ ಇರಬೇಕಂದ್ರೆ, ನೀವು ಯಾವುದೇ ಕೆಟ್ಟ ಆಲೋಚನೆ ಇರಬಾರದು, ಮನಸ್ಸಿನಲ್ಲೇ ಕೋಪ ತಾಪ ಇರಬಾರದು. ಅದನ್ನ ಇಟ್ಕೊಂಡ್ಬಿಟ್ಟು ನಿಮಗೆ ಏನು ಕಷ್ಟ ಆಗಿದೆಯೋ, ನೀವು ಮುಂದೆ ಏನಾಗಬೇಕು, ನಿಮ್ಮ ಹಣದ ಸಮಸ್ಯೆ ಅಥವಾ ನಿಮಗೆ ಅಕ್ಕಪಕ್ಕದ ಮನೆಯವರಿಂದ ಕಷ್ಟ ಆಗಿದ್ದರೆ ಅಥವಾ ನಿಮ್ಮ ಗಂಡ ಹೆಂಡತಿ ಸಮಸ್ಯೆಯಾಗಿದ್ದರೆ, ಮಕ್ಕಳು ಸರಿಯಾಗಿ ಮಾತು ಕೇಳದೇ ಇರೋದು, ಇಂಥವು ಹಲವಾರು ಸಮಸ್ಯೆಗಳು ಎಲ್ಲ ಜೀವನದಲ್ಲಿ ನಡೀತಾ ಇರುತ್ತೆ. ಆ ಎಲ್ಲ ಸಮಸ್ಯೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಬೇಕು. ನಂತರ ಸಂಕಲ್ಪ ಮಾಡಿದ ನಂತರ ಆ ₹1 ನಾಣ್ಯವನ್ನು ನಿಮ್ಮ ದೇವರ ಕೋಣೆಯ ಉತ್ತರ ದಿಕ್ಕಿನಲ್ಲಿ ಒಂದು ವೀಳ್ಯದ ಎಲೆಯ ಮೇಲೆ ಇಡಿ. ನಂತರ ಅದಕ್ಕೆ ಅರಿಶಿಣ ಕುಂಕುಮ ಹಾಕಿ, ಆಮೇಲೆ ಸ್ವಲ್ಪ ಅಡಿಕೆ ಇಡಿ, ಒಂದು ಅರಿಶಿಣದ ಕೊಂಬು ಇಡಿ. ನಂತರ ಸ್ನೇಹಿತರೆ, ಈ ಉಪಾಯವನ್ನು ಮಾಡಿದ ಮಾರನೇ ದಿನ ಈ ವೀಳ್ಯದ ಎಲೆಯನ್ನು ಪೂರ್ತಿಯಾಗಿ ಎತ್ಕೊಳ್ಳಿ. ಅದರಲ್ಲಿರೋ ₹1 ನಾಣ್ಯವನ್ನು ನಿಮ್ಮ ಜೋಬಿನಲ್ಲಿ ಇಡಿ. ಈ ವೀಳ್ಯದ ಎಲೆಯನ್ನು ಅರಿಶಿಣ ಅದಿರುತ್ತಲ್ಲ, ಅದನ್ನು ಹರಿಯುವ ನದಿಯಲ್ಲಿ ಬಿಟ್ಟರೆ ತುಂಬ ಒಳ್ಳೆಯದು. ಇಲ್ಲ ನದಿ ಇಲ್ಲ ಹೊಳೆ ಇಲ್ಲ ಅನ್ನೋರು ಬಾವಿಯಲ್ಲಿ ಬಿಟ್ಟರೆ ಪರವಾಗಿಲ್ಲ. ದುಡ್ಡು ಇಡುವ ಲಾಕರ್ನಲ್ಲಿ ಇಡಬಹುದು ಅಥವಾ ನಿಮ್ಮ ಹಣ ಇಡುವ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇದರಿಂದ ನಿಮ್ಮ ಹಣಕಾಸಿನಲ್ಲಿ ಹೆಚ್ಚಳ ಆಗುತ್ತದೆ ಮತ್ತು ನಿಮ್ಮ ಮನಃಶಾಂತಿ ಹೆಚ್ಚಾಗುತ್ತದೆ. ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗುವುದು ಖಚಿತ. ಸ್ನೇಹಿತರೆ, ಕಾರ ಹುಣ್ಣಿಮೆ ದಿನ ಕೆಲವರು ಹಲವು ಆಚರಣೆಯನ್ನು ಮಾಡುತ್ತಾರೆ. ಆದರೆ ಕೆಲವು ವಿಶೇಷಗಳನ್ನು ತಪ್ಪಿಸುವುದು ಉತ್ತಮ. ಅಂದರೆ, ನಾಣ್ಯವನ್ನು ಕಸ ಇರುವ ಜಾಗದಲ್ಲಿ ಇಡಬೇಡಿ. ಒಡೆದ ಹಾಳಾದ ಅಥವಾ ತುಂಬ ಕೆಟ್ಟ ಸ್ಥಿತಿಯ ನಾಣ್ಯ ಬಳಸಬೇಡಿ. ಪೂಜೆ ಮಾಡುವಾಗ ನಕಾರಾತ್ಮಕ ಮಾತು, ಕೋಪ ಇದನ್ನು ಮಾಡಲೇಬಾರದು. ಮನೆಯ ಸ್ವಚ್ಛತೆ ಕಾಪಾಡಿ. ಹಣ ವ್ಯರ್ಥ ಮಾಡುವ ಅಭ್ಯಾಸ ಕಡಿಮೆ ಮಾಡಿ. ಇನ್ನೊಂದು ಮುಖ್ಯ ವಿಷಯ, ಕೇವಲ ಉಪಾಯ ಮಾಡಿದರೆ ಸಾಕು ಎಂದು ಭಾವಿಸಬೇಡಿ.
ನಿಮ್ಮ ಮನಸ್ಸಿನಲ್ಲಿ ನಂಬಿಕೆಯೂ ಇರಬೇಕು. ಶ್ರದ್ಧೆ ಭಕ್ತಿ ಇದ್ದರೆ ಅದರ ಫಲ ಹೆಚ್ಚಾಗಿರುತ್ತದೆ. ಹಣದ ಯೋಚನೆ, ಉಳಿತಾಯ, ಪರಿಶ್ರಮ ಮತ್ತು ಕೌಶಲ್ಯ ಬೆಳವಣಿಗೆ ಅಗತ್ಯ. ಇಂತಹ ಆಚರಣೆಗಳು ಪ್ರೇರಣೆ ನೀಡುವುದು, ಆದರೆ ಯಶಸ್ಸಿಗೆ ನಿಮ್ಮ ಪ್ರಯತ್ನವೇ ಮುಖ್ಯ. ಸ್ನೇಹಿತರೆ, ಈ ₹1 ನಾಣ್ಯವನ್ನು ಯಾವ ಜಾಗದಲ್ಲಿ ಇಟ್ಟರೆ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಹಣದ ಅಭಿವೃದ್ಧಿ ಆಗುತ್ತೆ ಹೇಗೆ ಎಂದು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಸ್ನೇಹಿತರೆ, ಈ ಉಪಾಯವನ್ನು ಮಾಡಿದ್ರೆ ನೀವು ಕಾಲಿಟ್ಟ ಕಡೆ ಯಶಸ್ಸನ್ನು ಕಾಣಬಹುದು. ಮುಟ್ಟಿದ್ದೆಲ್ಲ ಚಿನ್ನ ಆಗಿ ಬಾಳು ಬಂಗಾರವಾಗುವಂಥ ಸಮಯ ಬರುವುದು. ಹಾಗಾಗಿ ಸ್ನೇಹಿತರೆ, ಈ ಉಪಾಯವನ್ನು ಮಾಡುವಾಗ ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಮಾಡಿ. ನೀವು ಇದರ ಫಲ 100 ಅಲ್ಲ 200ರಷ್ಟು ಹೆಚ್ಚಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.